ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ಇವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಗೊಂಬೆದು ಮಂತ್ಲಿ ಚೆಕಪ್ ಇದೆ. ಇವಾಗ ಇವತ್ತಿಗೆ 1 ತಿಂಗಳಾಯಿತು ಅವಳಿಗೆ. ಹ್ಯಾಪಿ ಬರ್ಡೇ ಮೈ ಡಿಯರ್ ಗೊಂಬೆ. 1 ಮಂತ್ ಗೈಸ್, ಎಷ್ಟು ಬೇಗ ಆಗೋಯ್ತಲ್ವಾ. ಹಿಂಗೆ ಕಣ್ಣು ಬಿಡಿಸಲ್ಲ 1 ಮಂತ್ ಆಗೋಯ್ತು. ಬಿಕಾಸ್ ಹಂಗೆ ಅನ್ಸಿದ್ದು ಏನಕ್ಕೆ ಅಂದರೆ ಅವಳು ನಮಗೆ ತೊಂದರೆ ಕೊಟ್ಟಿಲ್ವಲ್ಲ, ಸೊ ಅದಕ್ಕೆ ಹಂಗೆ ಅನ್ಸಿರೋದು ಅಷ್ಟೇ. ಅವಳೇನಾದರೂ ಅಪ್ಪು ಪಾಪನಲ್ಲಿದ್ದಾಗ ಅಳ್ತಿದ್ನಲ್ಲ, ಅವಾಗಂತೂ ಅಯ್ಯೋ ಗೈಸ್ 1 ತಿಂಗಳು 1 ವರ್ಷ ಕಳ್ದಂಗೆ ಆಗ್ತಾಯಿತ್ತು. ಇವಳರಲ್ಲಿ 1 ತಿಂಗಳು 1 ನಿಮಿಷ ಕಳ್ದಂಗೆ ಆಗ್ತಿದೆ. ಸೊ ಅಷ್ಟು ಈಸಿಯಾಗೆ ಕಳೆದೋಯ್ತು. ಇವತ್ತು ಅವಳದು ಫೋಟೋಶೂಟ್ ಕೂಡ ಮಾಡ್ತಾಯಿದ್ದೀವಿ, ಫಸ್ಟ್ ಮಂತದ್ದು. ಸೊ ಯಾವ ಥೀಮಲ್ಲಿ ಏನು ಅಂತ ಆಲ್ರೆಡಿ ಹೇಳಿದೆ. ಸೊ ಇವತ್ತು ಮಾಡ್ತೀವಲ್ಲ ನೋಡೋರಂತೆ. ಪ್ರಮೋದ್ ಅವರು ಎಲ್ಲ ತಂದಿದ್ದೀರಾ ಜ್ಯೂಸ್ ಎಲ್ಲದು ಫ್ರಿಡ್ಜಲ್ಲಿ ಇಟ್ಟಿದೆಯಾ? ಅದಕ್ಕೆ ಬೇಕಾದಂತಹ ಥೀಮ್ಗೆ ಐಟಮ್ಸ್ ಎಲ್ಲ ತಂದಿದ್ದಾರೆ. ಪ್ರಮೋದ್ ಮತ್ತು ಅಪ್ಪು ಹೋಗಿ ತೊಗೊಬಂದರು. ಇನ್ನೊಂದಷ್ಟು ಐಟಮ್ಸ್ ಬೇಕು. ಅದು ಇಲ್ಲಿ JP ನಗರದಲ್ಲಿ ಸಿಕ್ಕಲಿಲ್ಲ ನಮಗೆ. ಅದಕ್ಕೆ ಅವರು ಹೆಂಗಿದ್ರು ಹಾಸ್ಪಿಟಲ್ಗೆ ಹೋಗ್ತೀವಲ್ಲ, ಅಲ್ಲೇ ತೊಗೊಂಬರೋಣ ಬಿಡು ಅಂತ ಅಂದರು. ಸರಿ ಆಯಿತು, ನಾನು ಕಾರಲ್ಲಿ ಕೂತಿರ್ತೀನಿ, ನೀವು ಹೋಗಿ ತೊಗೊಬರೋರಂತೆ ಬಿಡಿ ಅಂತ ಹೇಳಿದ್ದೀನಿ. ಸೊ ಅವಳಿನ್ನು ಮಲಗಿದ್ದಾಳೆ, ಸ್ನಾನ ಮಾಡ್ಕೊಂಡು ಮಲಗಿದ್ದಾಳೆ. 6:15ಗೆ ಡಾಕ್ಟರ್ ಬರೋದು, ಕಾಲ್ ಮಾಡಿ ಕೇಳಿದ್ವಿ. ಸೊ ನಾವಿಲ್ಲಿಂದ 6:15, 6:15 ಬಿಟ್ಟರು ಒಂದು 7 ಗಂಟೆಗೆ ಹೋಗ್ತೀವಿ. 8:30ವರೆಗೂ ಇರ್ತಾರೆ. ಸೊ ಅದರಿಂದ ಆರಾಮಾಗೆ ಹೋಗ್ತೀವಿ. ಆ್ಯಂಡ್ ಅವಳದು ಪ್ರಾಡಕ್ಟ್ ಬಂದಿದೆ ಗೈಸ್. ನೆನ್ನೆ ಏನು ಗೊತ್ತಾ, ಅದು ವಿಡಿಯೋ ಪ್ರಮೋಷನ್ ಮಾಡೋಗಂತ. ಅಪ್ಪ ಸತ್ಯ, ಎಲ್ಲ ಪ್ರಮೋಷನ್ನು ಮುಗೀತಪ್ಪ. ಇವತ್ತಿನ ಯಾವುದೂ ಇಲ್ಲ, ಆರಾಮಾಗಿರೋಣ 1 ವೀಕ್ ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಒಂದು ನನ್ನ ಫ್ರೆಂಡ್ ಅಕೌಂಟೆ ಒಂದು ಜ್ಯುವೆಲ್ಲರಿ ಬಂದಿದೆ. ನನ್ನ ಫ್ರೆಂಡ್ ಮೇಘ ಗೊತ್ತಿರ್ಬೋದು ನಿಮಗೇನೆ. ಸೊ ಮೇಘನ್ ಪೇಜಿಂದ ಒಂದು ಜ್ಯುವೆಲ್ಲರಿ ಬಂದಿದೆ ನನಗೆ. ಆ್ಯಂಡ್ ಅದ್ರ ಬಗ್ಗೆ ನಾನು ರಿವ್ಯೂಸ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಜ್ಯುವೆಲ್ಲರಿ. ಸೊ ಅದು ಕಂಪ್ಲೀಟಾಗಿ ಕುತ್ಕೊಂಡು ಮಾತಾಡೋಣ. ಇವತ್ತು ಬೇಡ, ಇವತ್ತು ಫುಲ್ ಫೋಟೋಶೂಟು ಅದು ಇದೆಲ್ಲ ಗಜಿಬಿಜಿ ಆಗಿಬಿಡುತ್ತೆ. ಸೊ ಇವತ್ತು ಬೇಡ ಅಂತ. ಆ್ಯಂಡ್ ಅವಳಿಗೆ ಒಂದು ತೊಟ್ಲು ಬಂದಿದೆ, ಕಿಟಕಿಗೆ ಹ್ಯಾಂಡಲ್ ಮಾಡ್ತಾ ಇದು ಮಾಡ್ತೀವಲ್ಲ, ಸ್ಟಿಕ್ ಮಾಡ್ತೀವಲ್ಲ, ಅದೊಂದು ತೊಟ್ಲು ಬಂದಿದೆ. ಇನ್ನೊಂದು ಪ್ರಾಡಕ್ಟು ಬರ್ತಾಯಿದೆ ಒಂದವೇ. ಅದರಿಂದ ಮಧ್ಯಪ್ರದೇಶದಿಂದ 30th ಹಾಕಿರೋದು, 20th ರಿಸೀವ್ ಆಗುತ್ತೆ. ಕಂಪ್ಲೀಟ್ ಎಕ್ಸ್ಪೆಕ್ಟೇಷನಲ್ಲಿ ಕಳಿಸಿದ್ರಲ್ಲ ನಮಗೆ, ಅದೇ ರೀತಿ ಕಂಪ್ಲೀಟ್ ಅವಳಿಗೆ ಡ್ರೆಸ್ಸು, ಆಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ಗಳು, ಬೆಡ್ಡು ಅದೆಲ್ಲ ಬರ್ತಾಯಿದೆ. ನಮಗೆ ತೊಟ್ಲು ಮೇನ್ ಬೇಕಾಗಿದ್ದಿದೆ ಬೆಡ್ ಇಲ್ಲ ಅಂದ್ಬಿಟ್ಟು ಅವಳಿಗೆ ಸೊಳ್ಳೆ ಪರ್ದದ್ದು ಬಂದಿತ್ತಲ್ಲ, ಅದನ್ನು ಹಾಕಿದ್ದೀವಿ. ಸೊ ಅದು ತುಂಬ ಚೆನ್ನಾಗಿದೆ. 60 ಐಟಮ್ಸು 62 ಐಟಮ್ಸ್ ಸರಿ 68 ಐಟಮ್ಸ್ ಇದೆ. ತುಂಬ ಚೆನ್ನಾಗಿದೆ. ಅದು ಬರಲಿಕ್ಕೆ 20th ಆಗುತ್ತೆ. ಇವಾಗ ತೊಟ್ಲು ಬಂದಿದೆ. ನಮಗೆ ಭಯನೇ ಆಗೋಯ್ತು. ಅದು ಬರೀ ಏನೋ ಕಬ್ಬಣ ಥರ ಇರುತ್ತಲ್ಲ, ಅದೆಲ್ಲ ಹ್ಯಾಂಗರ್, ಅದು ಮಾತ್ರ ಬಂತ. ಇದು ಇನ್ನೂ ಒಂದು ಪ್ರಾಡಕ್ಟ್ ಮಿಸ್ ಆಗಿರಬೇಕು ನೋಡಿ ಅಂದರೆ ಆಮೇಲೆ ಅವ್ರು ಹೇಳಿದ್ರು DTDCಲಿ ಇದೊಂದೇ ಬಂದಿರೋದು, ಪೋಸ್ಟಲ್ಲಿ ಇನ್ನೊಂದು ಬರ್ತಾ ಇದೆ ನೋಡಿ ಸರ್ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರು. ಸೊ ಏನು ಅಂತ ಹೆಂಗಿದೆ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಇನ್ನು ಅನ್ಬಾಕ್ಸ್ ಮಾಡಿ ನಾನು ಇವಾಗ ರೆಡಿ ಆಗಿದ್ದೀನಿ. ನಾರ್ಮಲ್ ಡ್ರೆಸ್ಸೇ ಹಾಕ್ಕೊಂಬಿಟ್ಟಿದ್ದೀನಿ, ಫೀಡಿಂಗ್ ಕುರ್ತಾ ಹಾಕ್ಬಿಟ್ಟಿದ್ದೀನಿ, ಇದರಲ್ಲೇ ಹೋಗೋದಿದೆ. ಗೈಸ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಇನ್ನು 2 ಮಂತ್ಸ್ ಯಾವಾಗ ಕಳಿಯುತ್ತೆ ಅಂತ ಕಾಯ್ತಾ ಇದ್ದೀನಿ ಗೈಸ್. ನನಗೆ ಮನೇಲಿ ನಿಜವಾಗ್ಲೂ ಇರೋಕ್ಕಾಗ್ತಿಲ್ಲ. ಅಷ್ಟು ಫ್ರೀ ಬರ್ಡ್ ಥರ ಓಡಾಡ್ತಾ ಇದೆ, ಸುತ್ತಾಡ್ತಾ ಇದ್ದೆ. ಬಟ್ ಇವಾಗ ಮನೇಲಿ ಕಟ್ಟಾಕ್ಬಿಟ್ಟು ನನಗೆ ಆಗ್ತಾನೇ ಇಲ್ಲ. ಎಷ್ಟು ಬೇಗ ಇನ್ನು 2 ಮಂತ್ಸ್ ಆಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. 1 ಮಂತ್ ಹೆಂಗೋ ಕಳೆದೋಯ್ತು ಆರಾಮಾಗೆ. ಕಣ್ಮುಚ್ಕೊಂಡು 2 ಮಂತ್, ಕಣ್ಮುಚ್ಕೊಂಡು 3 ಮಂತ್ಸ್ ಆಗುತ್ತೆ. ತೋರಿಸ್ತೀನಿ ಮಗನೇ ಫುಲ್ಲು, ಓಕೆನಾ? ಅದೊಂದು ಇಷ್ಟ ಆಯಿತು, ಅದಕ್ಕೆ ಎತ್ಕೊಂಡ್ಬಿಟ್ಟಿದ್ದಾನೆ. ನನಗಿವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ಫುಲ್ ಖುಷಿ. 1 ರೌಂಡ್ ಹೋಗ್ಬಿಟ್ಟು ಬರ್ಬೋದಲ್ಲಪ್ಪ ಅನ್ನೋ ಖುಷಿಗೆ ಹೋಗ್ತಾ ಇದ್ದೀನಿ. ಇನ್ನೇನು ಎತ್ಸಿ ಅವಳನ್ನ ಫೀಡ್ ಮಾಡಿಸಿ ಕರ್ಕೊಂಡು ಹೊರಟೋದ್ರೆ ಬರೋವರೆಗೂ ಅವಳು ಎದ್ದೇಳಲ್ಲ. ತೋರಿಸ್ತೀನಿ ಬನ್ನಿ ಗೈಸ್ ಇವಾಗ. ಎಸ್ ಗೈಸ್, ಇದನ್ನೇ ಪ್ರಾಡಕ್ಟು. ಇಷ್ಟ ಆಯ್ತಾ ರೀ? ಚೆನ್ನಾಗಲ್ಲ? ಅದೊಂದೇ DTDCಲಿ ಬಂದಿದ್ದು ಭಯನೇ ಆಗೋಯ್ತು ನಮಗೆ. ಇದು ಬಂದು ಹ್ಯಾಂಗರು, ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡೋದು ವಿಂಡೋ ಸಪೋರ್ಟ್ ಇಂದ. ಸೊ ಇದು ಹ್ಯಾಂಗ್ ಮಾಡಿಬಿಟ್ಟು ಇದು ಬೆಡ್ ಕೊಟ್ಟಿದ್ದಾರೆ ರೀ. ಇದು ಪ್ರಮೋಷನ್ ಕಾಲು, ರಿಸೀವ್ ಮಾಡಿ ಮಾತಾಡೋ. ನಾನೇ ನಂಬರ್ ಕೊಟ್ಟಿದ್ದು. ಕಮರ್ಷಿಯಲ್ಸ್ ಅಂತ ಅವನಿಗೆ ತುಂಬ ಅರ್ಜೆಂಟ್ ಅಂತ ಕಳಿಸ್ಬಿಡು ಹೋಗಿದ್ರೆ.
ಇದು ಬೆಡ್ ಥರನೇ ಇದೆ. ಇನ್ನು ಹಾಕೋಬೋದಲ್ಲ ಚೆನ್ನಿನ ತೊಟ್ಲಿಗೆ. ಲಾಕ್ ಮಾಡಿ ಅದು ಕಾಂಟ್ಯಾಕ್ಟ್ಸ್ ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಪ್ಲಾನ್ ಇದು ಬಂದು ನೆಕ್ಸ್ಟ್ ಬೆಡ್ ರೀ. ಅದಕ್ಕೂ ಹಾಕೋಬೋದಾ ಇದು? ಪಿಲ್ಲೋ ಚೆನ್ನಾಗಿದೆಯಾ ನೋಡು. ಹೂ ಎತ್ತಾಕೋಬಿಟ್ಟಿಯಾ? ಗೊಂಬೆ ಎದ್ದು ಬಿಡ್ತಾಳೆ. ಚೆನ್ನಾಗಿದೆ ಸಕ್ಕ. ಮೇಲ್ಗಡೆ ಒಂದ್ ಸ್ವಲ್ಪ ಇದಿದೆ, ನಾವು ಎಕ್ಸ್ಟ್ರಾ ಏನಾದ್ರು ಬಟ್ಟೆ ಹಾಕೋಬೇಕು ಅನ್ಸುತ್ತೆ. ಆಮೇಲೆ ಇದು ಬಂದು ಮಸ್ಕಿಟೋ ನೆಟ್. ಲಾಸ್ಟ್ ಅಲ್ಲಿ ಕಟ್ಟದ್ದು ಮಸ್ಕಿಟೋ ನೆಟ್. ಇದು ಬಂದು ನೀವು ಅದೇ ಪಾಪುಗೆ ಏನು ಬಿಸಿಲು ಶೇಡ್ ಏನು ಬೀಳಬಾರ್ದು ಅನ್ನೋದು ಇದು. ಹಾಸಿಗೆನ ಅದ್ರೊಳಗಡೆ ಇದ್ರೊಳಗಡೆ ಹಾಕ್ಬಿಟ್ಟು ಇದು ಒಂಚೂರು ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ಹಾಕ್ಬಿಡೋದು. ಇಷ್ಟು ಚೆನ್ನಾಗಿದೆ. ಪಿಂಕ್ ಕಳಿಸ್ಬಿಟ್ಟಿದ್ದಾರೆ. ಪಿಂಕ್ ತಾನೇ ಇದು? ನೀನ್ ಗರ್ಲ್ ಬೇಬಿ ಅಂದ ಏನು ಹೇಳಿಲ್ಲ ನಾನು. ಐ ಥಿಂಕ್ ಅವ್ರು ನನ್ನ ವಿಡಿಯೋ ನೋಡಿದ್ದಾರೆ. ಪೀಚ್ ಕಲರ್ ತರ ಇದೆ. ಪಿಂಕ್ ಕಲರ್. ಇದು ಯಾರ ಅಕೌಂಟ್ಗೆ? ಗೊತ್ತಿಲ್ಲ, ನೋಡ್ಬೇಕು. ಯಾವ್ಯಾವ್ದು ಬರುತ್ತೋ ನಮ್ಗೆ ಅದು ಬಂದ ಮೇಲೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಸೊ ನನ್ನ ಅಕೌಂಟ್ ನಿನ್ನ ಅಕೌಂಟ್ ಇಲ್ಲ. ಇತ್ತು ಸರಿ. ಸ್ಟಾರ್ಸ್ ನಮ್ ಗೊಂಬೆ ನೋಡಂಗ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ. ನೋಡ್ತಾಳೆ ಅವಳು ಈಗಲೇ. ಕಲರ್ ಏನಾರ ನಾವು ಹಾಕ್ಬೇಕು ಮೇಲ್ಗಡೆ ಒಂದು ಚಿಕ್ಕದು. ನೋಡ್ತಾಳೆ, ಬಟ್ ಅಷ್ಟು ಇನ್ನೂ ಅತಿ ದೃಷ್ಟಿ ಬಂದಿಲ್ಲ. ಲೈಟ್ ಆಗಿ ಬಂದಿದೆ ಅಷ್ಟೇ. ನೈಸಾ. ಇದರಲ್ಲಿ ಇನ್ನೂ ಬೆಡ್ಸ್ ಎಲ್ಲ ಬರ್ತಾ ಇದೆ ಅವಳಿಗೆ. ಅದನ್ನ ತೋರಿಸ್ತೀನಿ. 20th ಬರುತ್ತೆ ಅದು. ಇವತ್ತು ಬಂದಿರೋ ಪ್ರಾಡಕ್ಟ್ ಇದು. ಮತ್ತೆ ಇನ್ನೊಂದು ಜ್ಯುವೆಲರಿ ಬಂತು ಅಷ್ಟೇ. ಇದು ಬೇಗ ಮಾಡ್ಬಿಡೋಣ. ಇದೇನು ಜಸ್ಟ್ ರೀಲ್ ಅಷ್ಟೇ. ಮಗನೇ, ನಿನಗೆ ಹ್ಯಾಂಡ್ ಕಾಸ್ಟಿಂಗ್ ಬಂದಿದೆ. ಕಾಲ್ ಮಾಡಬೇಕು ಹ್ಯಾಂಡ್ ಕಾಸ್ಟಿಂಗ್ ಅಂತಿದಲ್ಲ ಅಜ್ಜದು, ಅದು ನಿನಗೆ ಬಂದಿದೆ. ಹಾಂ, ಅವ್ರ ಲೊಕೇಶನ್ ಕಳಿಸ್ಕೊಂಡಿದ್ದಾರೆ. ಹೇಳ್ತಾರಂತೆ ಯಾವತ್ತು ಅಂತ. ಬರೀ ನಿಂದು ಮಾತ್ರ ಫ್ರೇಮ್ ಅದು. ಹ್ಯಾಪಿ? ಹಾಂ, ಅದು ಬರತ್ತೀನೇ ಹೇಳ್ತಾರೆ ಅವರು. ಎತ್ತಿಟ್ಬಿಡು. ಎಸ್ ಗೈಸ್, ಅಪ್ಪು ಕೇಳ್ತಿದ್ದಲ್ಲ, ನಂದು ಕಾಲ್ದು ಮಾಡಬೇಕಿತ್ತು ಕಾಸ್ಟಿಂಗ್ ಅಂತ. ಸೊ ಅದು ಅವ್ರು ಇವತ್ತು ಮೆಸೇಜ್ ಮಾಡಿದರು ಮೈಸೂರವರು. ಇಲ್ಲ, ನಮ್ಮ ಪಾಪುದು ಆಲ್ರೆಡಿ ಮಾಡಿಸಾಯ್ತು ನಾವು ಅಂದ್ವಿ. ಅದಕ್ಕೆ ಅವರು ನಿಮ್ಮ ಮಗಂದಾದರೂ ಮಾಡ್ಬೋದಲ್ವ ಅಂದರು. ಓಕೆ ಫೈನ್, ಮಾಡೋಣ. ಅವನಿಗೂ ತುಂಬ ಆಸೆ ಇತ್ತು ನನ್ನ ಕಾಲ್ದು ಕಾಸ್ಟಿಂಗ್ ಮಾಡಿಸ್ಬೇಕು ಅಂತ. ಓಕೆ ಫೈನ್, ಆಯಿತು ಮಾಡೋಣ, ಮಗಂದು ಮಾಡಿಕೊಡೋದಾದರೆ ಓಕೆ ಅಂತ ಅಂದೆ. ಅದಕ್ಕೆ ಹ್ಞೂ ಅಂತ ಒಪ್ಪಿದ್ದಾರೆ. ಸೊ ಅದು ಪಾಪ ಅವನ ಆಸೆನ ತೀರಿಸ್ಬೇಕು. ಏನೋ ಇಷ್ಟ ಅವನಿಗೆ, ಅದು ಕಾಸ್ಟಿಂಗ್ ಮಾಡಿಸೋದು ಅಂದರೆ ಇಷ್ಟ. ನಮ್ಗಿಂತ ಚೆನ್ನಾಗಿ ಕೊಟ್ಟಿದ್ದಾನೆ ಗೈಸ್ ಅವನು. ನಮ್ಮದೇ ಹೇಳಬೇಕು ಅಂದರೆ ಸ್ವಲ್ಪ ಹೆಂಗೆಂಗೋ ಬಂದ್ಬಿಡ್ತು. ಅವನು ಮತ್ತು ಗೊಂಬೆನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಕೇಳ್ತಿದ್ರೆ ಒಂದು ಕೊಲಾಬ್ ರೀಲ್ ವಿತ್ ವಿಸಿಟ್. ಎಸ್ ಗೈಸ್, ಹೊರಡ್ತಾ ಇದೀವಿ ಇವಾಗ. ಗೊಂಬೆನ ರೆಡಿ, ಕಾರ್ ರೆಡಿ. ಅಪ್ಪು ಫುಲ್ ಶಾಕು ಗೈಸ್ ಕಾರ್ ನೋಡ್ಬಿಟ್ಟು. ಇಷ್ಟು ಕ್ಲೀನಾಗಿದೆಯಲ್ಲ ನಮ್ಮ ಕಾರು ಅಂತ ಹೇಳಿ. ಯಾಕಂದರೆ ಅವ್ರು ತೊಳೆದ್ಬಿಟ್ಟು ಕ್ಲೋಸ್ ಮಾಡಿರೋದು ನೋಡಿ. ಇಷ್ಟು ನೀಟಾಗಿದೆ, ಇಷ್ಟು ಯೂಸ್ಫುಲ್ ಅಲ್ಲ. ಇನ್ನೊಂದು ಕಾರ್ ಬುಕ್ ಮಾಡಬೇಕು. ಯಾಕೆ ಎರಡೆರಡು ಇರಬೇಕು. ಒಂದೇನಾರು ಆಡೋದ್ರೆ ಒಂದೊಂದು ಕ್ಯಾರಿ ಮಾಡೋಕ್ಕೆ ಹೊರಗಡೆಗೆ ಸರಿ ಹೋಗುತ್ತೆ. ಟೈಮ್ ಆಗೋಯ್ತು ಗೈಸ್, 6:30 ಹೊರಡ್ತಾ ಇದ್ದೀವಿ. 7 ಗಂಟೆಗೆ ರೀಚ್ ಆಗ್ತೀವಿ ನಾವು. ಏನಮ್ಮ ನೀನು ಮುಂದೆ ಕೂತ್ಕೋತೀಯಾ? ನಾನು ಹಿಂದೆ ಕೂತ್ಕೋತೀನಿ ಬಿಡೋದು. ಲೇ, ಒಂದಿನ ಬಿಟ್ಕೊಟ್ರೆ ಅದೇ ಕೇಳ್ತಾನೆ ಅವನು. ಏನಾರು ಮಾಡ್ಕೊ. ಆಮೇಲೆ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಇವಳು ಅವನು ಕಷ್ಟ ಆಗುತ್ತೆ. ಅದು ಸ್ಟೇರಿಂಗು. ಎಸ್ ಗೈಸ್, ಹೊರಟ್ವಿ. ನಮ್ಮ ಗೊಮ್ಮೆ ಮಗಳು ಇಲ್ಲಿ ವಾಚಿ ಮೂಡಿದಲೆ. ನಾನು ಓಪನ್ ಮಾಡಿಕೊಂಡೆ, ಶೆಕೆ ಆಗುತ್ತೆ ಜಾಸ್ತಿ ಅಂದ್ಬಿಟ್ಟು. ಅವನು ಈ ಥರ ಡ್ರೈವ್ ಮಾಡಬೇಕು, ಪಪ್ಪು ನೋಡಿಕೊಂಡು. ಅದಕ್ಕೆ ಮುಂದಕ್ಕೆ ಹೋಗಿದ್ದಾನೆ. ನನಗೇನೋ ಒಂಥರ ಖುಷಿ ಆಗ್ತಾಯಿದೆ ಪಮ್ಮಿ. ಆಫ್ಟರ್ ಲಾಂಗ್ ಟೈಮ್ ಹಾಸ್ಪಿಟಲ್ಗೆ ಹೋಗೋಕ್ಕೆ ಖುಷಿ ಪಡೋಣ ನಾನು ಅನ್ಸುತ್ತೆ ಅಲ್ವಾ? ಇವ್ರಿಗೆ ಎಕ್ಸೈಟ್ಮೆಂಟು ಅಲ್ವಾ ರೀ? ನಿಜನೋ ಸುಳ್ಳೇನು? ಏನಕ್ಕೆ ಎಕ್ಸೈಟ್ಮೆಂಟ್ ಹೇಳ್ಬಿಡು ನೀನೆ. ಎಷ್ಟು ವೆಯ್ಟ್ ಆಗಿದ್ದಾಳೆ ಅನ್ನೋದೊಂದು ತಿಳ್ಕೊಬೇಕು. ಮತ್ತಿನ್ನೊಂದು, ತುಂಬ ದಿನ ಆಗಿತ್ತು ಕಾರ್ ತೆಗೆದು. ನಾನು ಅದೇ ವೀಕ್ಲಿ ಒನ್ಸಾದರೂ ಅಟ್ಲೀಸ್ಟ್ ಆನ್ ಆಫ್ ಮಾಡಬೇಕಿತ್ತು. ಜಾಸ್ತಿ ಆಗೋಯ್ತು ಈ ವೀಕ್. ಅಂದರೆ 2 ವೀಕ್ಸ್ ಆಗೋಯ್ತು ಮೇ ಬಿ ನಾವು ಕಾರ್ ಆನ್ ಮಾಡಿ.
ಇಲ್ಲ ಇವತ್ತು ಹೋಗಿರ್ಲಿಲ್ಲ ಅಂದ್ರೆ ಮೇ ಬಿ ನಾಳೆನಾರು ಒಂದು ರೌಂಡ್ ತೆಗಿಯೋಣ ಅಂತ ಅನ್ಕೊಂಡೆ ನಾನು. ಹೌದಾ? ಸೊ ಇವಾಗ ಹೋಗ್ತಾ ಇದೀವಿ. ಅವಳು ವೆಯ್ಟ್ ಎಷ್ಟಿದ್ದಾಳೆ ಅಂತ ಪ್ರಮೋದ್ ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ. ಅಪ್ಪ ಆ ವಿಂಡೋ ಏರ್ಸು, ಗೊಂಬೆ ಗಾಳಿ ಬೀಸ್ತಾ ಇದೆ. ಇಲ್ಲಿ ಮೀಟಿಂಗು ಚಿನ್ನಿ ಜೋರಾಗಿ. ಓ ನಮ್ಮ ಮಾವ ನೋಡಿ ಗೈಸ್, ಮೀಟಿಂಗು ಕೂತ್ಕೊಬಿಟ್ಟವ್ರೆ ಅಲ್ಲಿ. ಫುಲ್ ಫ್ರೆಂಡ್ಗಳು ನಮ್ಮ ಮಾವಂಗೆ. ಸಾಕು. ನನ್ನ ನೋಡಿ ಗೈಸ್, ಅಪ್ಪ ಮಗ ಸೇರ್ಕೊಂಡು ಹಿಂದಕ್ಕೆ ಎಸ್ಬಿಟ್ಟಿದ್ದಾರೆ ನನ್ನ ಗೊಂಬೆನ. ಪ್ರಮೋದ್ ಅವ್ರು ಬೇಡ, ಬಿಟ್ಕೊಡ್ಬೇಡ, ಅದನ್ನೇ ಅಭ್ಯಾಸ ಆಗ್ಬಿಡ್ತಾನೆ ಅಂತ ಅವ್ರಿಗೆ ನಾನೇ ಕೂತಿರ್ಬೇಕು ಪಕ್ಕದಲ್ಲಿ. ಅಪ್ಪ ಕೂತ್ಕೊಂಡ್ರೆ ಆಗಲ್ಲ, ಸೌಂಡ್ ಮಾಡಬಾರ್ದು, ಆಮೇಲೆ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಾನೇ ಕೂತ್ಕೋಬೇಕು, ಅಪ್ಪ ಕೂತ್ಕೊಂಡ್ರೆ ಆಗಲ್ಲ ಅವ್ರಿಗೆ. ಬಿಟ್ಕೊಡ್ಬೇಡ ಚೀನಿ, ನೀನೇ ಕೂತ್ಕೋಬೇಕು ಅನ್ಕೊಂಡು ಹೇಳ್ತಾ ಇದ್ರು. ಹೋಗ್ಲಿ ಬಿಡು, ನಾನು ಗೊಂಬೆ ಇಟ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳೋ ಕಂಫರ್ಟಬಲ್ ಇರಲ್ಲ ಅಲ್ಲಿ. ಓಕೆ, ಅವನೇ ಕೂರ್ಲಿ ಅಂದ್ಬಿಟ್ಟು ಬಿಟ್ಕೊಟ್ಟಿದ್ದೀನಿ. ಹೋಗ್ಲಿ ಪಾಪ ಅಂತ. ಬೇಡ ರೀ, ಬಿಡ. ನಾವು ಹಾಸ್ಪಿಟಲ್ಗೆ ಬಂದ್ವಿ. ಅಪ್ಪು ಅಲ್ಲೆಲ್ಲ ತೊಗೊಂಡು ಫುಲ್ಲು ಆಟ ಶುರು ಮಾಡಿಬಿಟ್ಟು, ಅಪ್ಪು ಅದೆಲ್ಲ ಮುಟ್ಟಬೇಡ, ಹಾಗೆಲ್ಲ ಮಾಡಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಫುಲ್ಲು ತೀಟೆ ಮಾಡ್ತಾಯಿದ್ದ. ಆ್ಯಂಡ್ ಫುಲ್ಲು ಖುಷಿ ಅವನಿಗೆ. ಡಾಕ್ಟರ್ ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ನಾವು ಹೋದರೆ. ಅದಕ್ಕೋಸ್ಕರ ಅವನು ಯಾರ ಮಾತಿಗೂ ಜಗ್ತಾ ಇರಲಿಲ್ಲ. ಡಾಕ್ಟ್ರು ನಗ್ತಾ ಇರೋದಕ್ಕೂ ಅದಕ್ಕೂ ಅವನು ಫುಲ್ ಏನೇನು ಬೇಕೆಲ್ಲ ತೊಗೊಂಡು ಅವ್ನು ಪಾಡ್ಗೆ ಅವ್ನು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಗೊಂಬೆಗೂ ಚೆಕಪ್ ಎಲ್ಲ ಮುಗೀತು. ಅದೇ ತಣ್ಣೀರು ಮುಟ್ಟಿದ್ರೆ ಪಾಪುಗೆ ಇದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಕೋಲ್ಡ್ ಆಗುತ್ತೆ. ಏನಿಲ್ಲ, ನಾರ್ಮಲ್ ಆಗಿ ಟು ಬಿ ಸೇಫರ್ ಸೈಡ್ ಅಂದ್ರೆ ಸ್ವಲ್ಪ ಔಟ್ ಫಾಲೋ ಮಾಡಬೇಕು. ಮನೇಲಿ ಅದು ಡಿಸ್ಕರೇಜ್ ಮಾಡೋಕ್ಕಾಗಲ್ಲ. ಸೊ ಕ್ಲೀನ್ ಆಗಿ ಮುಟ್ಲೇಬಾರ್ದು ಅಂತ ಏನಿಲ್ಲ. ಸೊ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಹಿಂಗೆ ನೀವು ಪ್ರೆಗ್ನೆನ್ಸಿಲಿ ಕೇರ್ ಮಾಡ್ತೀರಾ ಅದೇ ಮಾಡಿಕೊಂಡ್ರೆ ಸಾಕಷ್ಟೇ. ಸ್ವಲ್ಪ ಇವರಿಂದ ಶೀತ ಆಗುತ್ತೆ ಆತರ ಏನಿಲ್ಲ, ಬಟ್ ಇವ್ರಿಗಾದ್ರೆ ಆಗುತ್ತೆ. ಇವ್ರಿಗೆ ಸ್ಪ್ರೆಡ್ ಆಗುತ್ತೆ. ರೆಫ್ರಿಜರೇಟೆಡ್ ಐಟಮ್ಸ್ ಡೈರೆಕ್ಟ್ ಫ್ರಿಜ್ ಇಂದ ತಗೊಂಡು ಯೂಸ್ ಮಾಡೋದು, ಹೊರಗಡೆ ಏನು ಬೇಡ, ಮನೆ ಫುಡ್ ಏನ್ ಬೇಕಂತೀನಿ. ಅದೆಲ್ಲ ಎಲ್ಲ ಹೋಗುತ್ತದೆ. ಏನು ಪರ್ಟಿಕ್ಯುಲರ್ ನಾನು ಡಾಕ್ಟ್ರ್ ಕ್ಲಾರಿಟಿ ತೊಗೊಂಡೆ ತಣ್ಣೀರು ಮುಟ್ಟಬೇಕು ಅಂತ ಇಷ್ಟು ದಿನ ಮುಟ್ಟಿರಲಿಲ್ಲ. ಸೊ ಅವರು ಏನಿಲ್ಲ ಮುಟ್ಟುವುದು, ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಹೇಗಿದ್ರಿ ಹಾಗೆ ಇದ್ದರೆ ಏನು ತೊಂದರೆ ಇಲ್ಲ ಅಂದ್ರಲ್ಲ. ಸೊ ಖುಷಿ ಆಯಿತು. ಇನ್ನು ನಾಳೆಯಿಂದ ನಾನು ಆರಾಮಾಗೆ ಕಂಪ್ಲೀಟ್ ಬ್ಯಾಕ್ ಟು ಭೂಮಿಕಾ ಪ್ರಮೋದ್ ಆಗಿಬಿಡ್ತೀನಿ. ನಾರ್ಮಲಿ ಹೇಗೆ ನಾನೆಲ್ಲ ಕೆಲಸ ಮಾಡ್ತಾಯಿದ್ದೆ ಮುಂಚೆ, ನಮ್ಮನೆ ಕೆಲಸದವ್ರು ಬರ್ತಿರ್ಲಿಲ್ವಲ್ಲ, ಅವಾಗೆಲ್ಲ ಹೆಂಗಿದ್ದೆ ಇವಾಗ ಹಂಗೇ ನಾರ್ಮಲಾಗಿ ಹೋಗ್ತೀನಿ ಅಂತ ಫುಲ್ ಖುಷಿ. ನಾಳೆ ವ್ಲಾಗಲ್ಲೆಲ್ಲ ನಾನೇ ಕೆಲಸ ಮಾಡ್ತಾಯಿರ್ತೀನಿ. ಎಸ್ ಗೈಸ್, ಮನೆಗೆ ಬಂದ್ವಿ. ಅದು ಥೀಮಲ್ಲಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದಷ್ಟು ಐಟಮ್ಗಳು ಬೇಕು ಅಂದಲ್ಲ. ಸೊ ನಮಗೆ ಸಿಗಲಿಲ್ಲ ಇಲ್ಲಿ. ನಾಳೆ ಮನಸ್ಸು ಮಾರ್ಕೆಟ್ಗೆ ಹೋಗಿ ತೊಗೊಬನ್ನಿ, ನಾಳೆನೇ ಮಾಡೋಣ, ಇವತ್ತೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಅದಕ್ಕೆ ನಾಳೆನೇ ಮಾಡೋಣ ಅಂದ್ಬಿಟ್ಟು ಕೇಕ್ನೂ ಕೂಡ ತರಲಿಲ್ಲ. ನಾಳೆನೇ ತೊಗೊಬನ್ನಿ ಅಂದ್ಬಿಟ್ಟು ಡಿಸೈಡ್ ಆಗಿ ಮನೆಗೆ ಬಂದ್ವಿ. ಆ್ಯಂಡ್ ಬಂದಿದ್ದು ಕೂಡ ಲೇಟ್ ಆಯಿತು, 8:15 ಆವಾಗಲೇ ಬಂದು. ಇವಾಗ ನಾವು ಅದೆಲ್ಲ ರೆಡಿ ಮಾಡಿ, ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ, ನಾವು ಸ್ವಲ್ಪ ಸ್ಟ್ರೇನೇ ಆಗಿಬಿಡ್ತೀವಿ. ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟರಲ್ಲೇ ಅಯ್ಯಪ್ಪ ಅನಿಸ್ಬಿಟ್ಟಿರುತ್ತೆ. ಅದಕ್ಕೆ ಏನು ಬೇಡ, ಇವತ್ತು ನಾಳೆ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಸೊ ಯಾವ ಥೀಮು ಏನು ಅಂದ್ಬಿಟ್ಟು ಸೊ ನಾಳೆನೇ ರಿವೀಲ್ ಆಗುತ್ತೆ. ಬೇಗನೆ ಮಾಡ್ತೀವಿ, ಬೆಳಗ್ಗಿದ್ದಂಗೆ ಮಾಡಿಬಿಡ್ತೀವಿ. ಪ್ರಮೋದ್ ಅವ್ರು ತೊಗೊಂಡು ಬರ್ತಿದ್ದಂಗೆ ಸೊ ಅಲ್ಲೇ ಕೇಕ್ ತೊಗೊಂಡು ಬಂದುಬಿಡ್ತಾರೆ. ಬಂದಮೇಲೆ ರೆಡಿ ಮಾಡಿಬಿಟ್ಟು ಮಾಡೋದಷ್ಟೇ. ಆ್ಯಂಡ್ ಡಾಕ್ಟರ್ ಹತ್ರ ಒಂದಷ್ಟು ಸಜೆಷನ್ ಎಲ್ಲ ತೊಗೊಂಡ್ವಿ. ನೀವೇ ರೆಕಾರ್ಡ್ನ ಕೇಳಿರ್ಬೋದು, ಒರಿಜಿನಲ್ ಹಾಕ್ಬಿಟ್ಟಿದ್ದೀನಿ ನಾನು. ಯಾವುದೇ ರೀತಿ ತಣ್ಣೀರು ಮುಟ್ಟಿದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಪ್ರೆಗ್ನೆಂಟಲ್ಲಿ ಯಾವ ರೀತಿ ನೋಡ್ಕೋತಿದ್ರಿ ಸೊ ಹಾಗೆ ಇದೆ, ಏನೂ ತೊಂದರೆ ಇಲ್ಲ. ಫ್ರಿಡ್ಜಲ್ಲಿ ಇಟ್ಟಿರೋ ಐಟಮ್ಸ್ ಮಾತ್ರ ತಿನ್ನೋಕ್ಕೆ ಹೋಗ್ಬೇಡಿ, ಅದರ್ವೈಸ್ ಏನೆಲ್ಲ ನಾರ್ಮಲಾಗೇ ಇರ್ಬೋದು. ತಣ್ಣೀರು ಮುಟ್ಟೋದನ್ನ ನಾನು ಕೇಳ್ಕೊ ಅಂತ ಹೇಳಿದೆ, ಬಿಕಾಸ್ ಪ್ರಮೋದ್ ಅವರೆಲ್ಲ ಮಾಡೋಕ್ಕಾಗಲ್ಲ. ಇನ್ಮೇಲೆ ನಾನೇ ತಣ್ಣೀರು ಮುಟ್ಟಿ ಕೆಲಸನ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಅದಕ್ಕೋಸ್ಕರ ಡಾಕ್ಟರ್ ಸಜೆಷನ್ ತೊಗೊಂಡೆ ಮುಟ್ಟೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಡಾಕ್ಟರ್ ಹೇಳಿದ ಮೇಲೆ ಮುಗೀತು, ಇವತ್ತಿಂದ ತಣ್ಣೀರನ್ನ ಮುಟ್ಟೋದೇನೆ. ಇವಾಗೇನು ಕೆಲಸ ಇಲ್ಲ, ಇನ್ನು ನಾಳೆಯಿಂದ ಮುಟ್ಟೋದೇನೆ ತಣ್ಣೀರನ್ನ. ಇನ್ನು ಬೆಳಗ್ಗೆ ಎದ್ದು ಅವನಿಗೆ ಸ್ಕೂಲು ಕಳಿಸೋದು, ಅವ್ನು ರೆಡಿ ಮಾಡೋದು, ಪಾತ್ರೆ ತೊಳೆಯೋದು ಇದೆಲ್ಲ ಇರುತ್ತೆ. ಎಲ್ಲ ಪ್ರಮೋದ್ ಮೇಲೆ ಹಾಕೋಕ್ಕಾಗಲ್ಲ, ಬಿಕಾಸ್ ನನಗೆ ಪ್ರೆಗ್ನೆಂಟಲ್ಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ,
ತುಂಬ ಕೇರಾಗಿ ನೋಡ್ಕೊಂಡಿದ್ದಾರೆ. ಸೊ ಇವಾಗಲೂ ಅದೇ ಥರ ನೋಡ್ಕೊಳ್ಳಿ ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ. ನಾನು ಹೆಲ್ಪ್ ಮಾಡಬೇಕಲ್ವ. ಸೊ ಪಾತ್ರೆ ಎಲ್ಲ ತೊಳ್ಸೋಕ್ಕಾಗಲ್ಲ ಪ್ರಮೋದ್ ಅವ್ರ ಕೈಲಿ ನಾನು. ಅದಕ್ಕೋಸ್ಕರ ಇನ್ಮೇಲೆ ನಾನೇನೆ ತಣ್ಣೀರು ಬಿಟ್ಟು ಎಲ್ಲ ಕೆಲಸನೂ ಮಾಡೋಣ ಅಂದ್ಬಿಟ್ಟೆ. ಡಾಕ್ಟರ್ ಸಜೆಷನ್ನ ತೊಗೊಂಡೆ. ಅವರು ಓಕೆ ಎಂದಿದ್ದಾರೆ. ಎಲ್ಲ ತಿನ್ಬೋದು ನಾರ್ಮಲ್. ಫ್ರಿಡ್ಜಲ್ಲಿ ಇರೋದೊಂದು ಬಿಟ್ಟು ನೆಲ್ಲ ಓಕೆ ಎಂದಿದ್ದಾರೆ. ಅದು ಬಿಟ್ಟು ವ್ಯಾಕ್ಸಿನೇಷನ್ದು ಕೇಳಿದ್ವಿ. ಗೌರ್ಮೆಂಟಲ್ಲಿ ಕೊಡೋ ವ್ಯಾಕ್ಸಿನೇಷನ್ಗೂ ಪ್ರೈವೇಟಲ್ಲಿ ಕೊಡೋ ವ್ಯಾಕ್ಸಿನೇಷನ್ಗೂ ತುಂಬಾ ಡಿಫ್ರೆಂಟ್ ಇದೆ ಅಲ್ವ ರೀ? ನಾವು ಕೇಳ್ಕೊಂಡ್ವಿ ಗೌರ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ, ಏನು ಮೆಡಿಷನು ಎತ್ತ ಎಲ್ಲ ಕೇಳ್ಕೊಂಡ್ವಿ. ಬಟ್ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ವ್ಯಾಕ್ಸಿನೇಷನ್ ತುಂಬಾ ಡಿಫ್ರೆಂಟ್ ಇದೆ. ಫುಲ್ ಚೇಂಜ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೇ ಅವರು ಪೇಯ್ನ್ ಇರೋದು ಪೇಯ್ನ್ಲೆಸ್ ಇರೋದು ಏನೂ ಡಿಫ್ರೆನ್ಸ್ ಇಲ್ಲ. ಆ ಥರ ಏನೋ ಪೇಯ್ನ್ಲೆಸ್ ಕೊಡ್ಸಿದ್ರೆ ಹಂಗೆ ಹಿಡಿಯಲ್ಲ ಹಿಂಗೆ ಹಿಡಿಯಲ್ಲ ಅಂತಾರೆ. ಅದೆಲ್ಲ ನಿಜನಾ? ಅಂದಿದ್ದಕ್ಕೆ ಏನಂದ್ರು ರೀ ನೀವು ಹೇಳಿ. ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಅವರು ಪೇಯ್ನ್ ಅನ್ನೋದು ಇದು ಮಾಡ್ಬಿಟ್ಟು ಪೇಯ್ನ್ಲೆಸ್ಸೇ ಇದು ಇಟ್ಕೊಂಡಿರೋದು. ಬಟ್ ನಮ್ಮಲ್ಲಿ ಇನ್ನೂ ಪೇಯ್ನ್ ಇದು ಕೊಟ್ಟರೆ ಹಿಡಿಯುತ್ತೆ ಅನ್ನೋ ಒಂಥ ಇದಿದೆ. ಸೊ ಹಾಗಾಗಿ ಎರಡೂ ಯಾವುದಾದ್ರೂ ಕೊಡಿಸ್ಕೊಳ್ಳಿ ನಿಮ್ಮ ಇದು. ಸೊ ಅವರಂದಿದ್ದು ಗೌರ್ಮೆಂಟ್ದು ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಏನಂತಂದರೆ ಅಲ್ಲಿದು ಡೋಸೇಜ್ಗಳು ಮತ್ತು ಅಲ್ಲಿ ವ್ಯಾಕ್ಸಿನೇಷನ್ಗೂ ಇಲ್ಲಿ ನಮ್ಮದು ಇನ್ನೂ ಒಂದು ಸ್ವಲ್ಪ ಅಪ್ಗ್ರೇಡ್ ಲೆವೆಲಲ್ಲಿ ಇದೆ. ಸೊ ನೋಡಿ ನಿಮ್ಮಿಷ್ಟ. ನೀವು ಮೊದಲನೇ ಬೇಬಿಗೆ ಅಲ್ಲಿ ಹಾಕ್ಸಿದ್ದೀರಾ, ಬೇಕಾದ್ರೆ ಇವಾಗೂ ಅಲ್ಲೇ ಹಾಕ್ಸ್ಕೋಬೋದು. ಬೇಕಾದ್ರೆ ಬೇಕಾದ್ರೆ ಚೇಂಜ್ ಮಾಡ್ತೀನಿ ಅಂದ್ರೂ ಇದು ಮಾಡಿ ಅಂತಲೇ ಹೇಳಿದ್ರು. ಸೊ ನೋಡೋಣ ಅಂತ ಅನ್ಕೊಂಡು ಬಂದಿದ್ದೀನಿ. ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ಬೇಬಿ ವೆಯ್ಟು ಖುಷಿ ಆಯ್ತಾ? ಖುಷಿ ಆಯಿತು. ಆ್ಯಂಡ್ ಒಂದು ದಿನಕ್ಕೆ 20 ಗ್ರಾಮ್ ಹೆಚ್ಚಾಗಬೇಕಂತೆ. ಅಪ್ಪು ಏನಂದ್ಬಿಟ್ಟು ವಿಡಿಯೋಸ್ ಶುರು ಮಾಡಿದೆ. ಒಂದು ದಿನಕ್ಕೆ ಅಂದರೆ ಯೂಶಲಿ 20 to 40 ಗ್ರಾಮ್ಸ್ ಜಾಸ್ತಿ ಆಗುತ್ತಂತೆ. ಅಂದರೆ ನಾರ್ಮಲ್ ಆ ಥರ ಹೇಳಿದ್ರು. ಪರವಾಗಿಲ್ಲ, ಹೇಳು ಚೆನ್ನಾಗೇನೆ ಗೇನ್ ಆಗಿದ್ದಾಳೆ ಅಂತ ಹೇಳಿದ್ರು. ಖುಷಿ ಪಡ್ತಾರೆ ಡಾಕ್ಟ್ರ್ ಹೋದಾಗೆಲ್ಲ. ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಹಿಂಗೆ ನೋಡ್ಕೊಳ್ಳಿ ಅಂದ್ಕೊಂಡು ಹೇಳ್ತಾ ಇರ್ತಾರೆ. ಸೊ ನೋಡೋಣ. ವ್ಯಾಕ್ಸಿನೇಷನ್ದು ನಾನು ಹೇಳ್ತಾ ಇದ್ದೀನಿ ಪೇಯ್ನ್ಲೆಸ್ಸೇ ಕೊಡ್ಸೋಣ, ನೋಡ್ಕೊಳಕ್ಕಾಗಲ್ಲ, ನಾವಿರೋದೇ ಇಬ್ಬರು. ಸೊ ನೋಡು ಪಮ್ಮಿ ಹೋದ್ರೋಯ್ತು ದುಡ್ಡು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದಷ್ಟು ಜನ ಕಮೆಂಟ್ ಹೇಳೋದು ಪೇಯ್ನ್ ಇರೋದು ಕೊಡಿಸಿ, ಗೌರ್ಮೆಂಟಲ್ಲಿ ಕೊಡಿಸಿ ಫ್ರೆಶ್ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾವು ಕ್ಲಾರಿಟಿ ತೊಗೊಂಡಿದ್ದೀವಿ. ಸೊ ಆ ಥರ ಏನೂ ಇಲ್ಲ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ದುಡ್ಡು ಬಗ್ಗೆ ಯೋಚನೆ ಮಾಡೋದು ಬೇಡ, ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ. ಆದಮೇಲೆ ಅಂದರೆ 42 ಡೇಸ್ ಆದಮೇಲೆ ಯಾವಾಗ ಬೇಕಾದ್ರೆ ಹಾಕ್ಸ್ಕೋಬೋದು ಅಂತಂದರು. ಸೊ 42 ಡೇಸ್ ಆದಮೇಲೆ ಅಂದರೆ ನಮ್ಗೆ ಇನ್ನೂ 15 ಡೇಸ್ ಟೈಮ್ ಇದೆ. ಸೊ 15 ಡೇಸ್ ತನಕ ನಾವು ಈಗ 10,000 ಮುಖ ನೋಡೋಕೆ ಹೋದರೆ ಅವಳಿಗೆ ಜ್ವರ ಬಂದು ಅದು ಇದು ಆಯಿತು ಅಂದರೆ ಮತ್ತೆ ನೋಡ್ಕೊಳಕ್ಕೆ ಕಷ್ಟ. ಅದಕ್ಕೆ ಮತ್ತೆ ಹಾಸ್ಪಿಟಲ್ ಅದು ಇದು ದುಡ್ಡು ಸುರಿಬೇಕಾಗುತ್ತೆ. ನೋಡ್ಕೊಳ್ಳೋರಿದ್ರೆ ಮಾಡ್ಸೋಣ, ನೋಡ್ಕೊಳ್ಳೋರಿಲ್ಲ ಅಂದರೆ ನಾವೇ ನೋಡ್ಕೋಬೇಕು. ಅದಕ್ಕೆ ಯೋಚನೆ ಮಾಡು. ನೋಡೋಣ ಗೈಸ್. ನಾನು ಪೇಯ್ನ್ಲೆಸ್ಗೆ ಹೋಗೋಣ ಅಂತ ವಿ ಡಿಸೈಡೆಡ್. ನಾನು ಇವ್ರಿಗೆ ಗೊತ್ತಿಲ್ಲ. ಐ ಆಮ್ ಡಿಸೈಡೆಡ್, ವಿ ಡಿಸೈಡೆಡ್ ಅಲ್ಲ, ಐ ಆಮ್ ಡಿಸೈಡೆಡ್. ಇವ್ರದ್ದೇನೋ ಗೊತ್ತಿಲ್ಲ. ಎಸ್, ಇವತ್ತು ಮಾಡೋಕ್ಕಾಗಲೇ ಇಲ್ಲ ಫೋಟೋಶೂಟು. ನಾಳೆ ಮಾಡೋಣ ಆರಾಮಾಗೆ. ಟೈಮ್ ಸಿಗಲಿಲ್ಲ ಇವತ್ತು. ಕೈ ತೊಳ್ಕೊಬಂದು ಎಸ್ ಗೈಸ್, ಊಟ ನಂದಾಯಿತು. ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇನ್ಫಾರ್ಮೇಷನು ಇತ್ತು ಅಂದ್ಕೊಳ್ತೀನಿ. ಇದರಲ್ಲಿ ನಿಮಗೆಲ್ಲ ಮುಟ್ಟಿರುತ್ತೆ ಇನ್ಫಾರ್ಮೇಷನ್. ಆ್ಯಂಡ್ ಮತ್ತೆ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.